ಸುಮಲತಾಗೆ ಕಳೆದ ಬಾರಿ ನಾವೆಲ್ಲೂ ಸಪೋರ್ಟ್ ಮಾಡಿಲ್ಲ ಅಂತ ಕಲಬುರಗಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಳೆದ ಬಾರಿ ನಾವೆಲ್ಲೂ ಕೂಡ ಸುಮಲತಾಗೆ ಸಪೋರ್ಟ್ ಮಾಡಿಲ್ಲ, ನಾನೇ ಮಂಡ್ಯ ಉಸ್ತುವಾರಿ ಇದ್ದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಸುಮಲತಾ ಅವರು ಗೆದ್ದ ಮೇಲೆ ಪಾರ್ಟಿ ಸೇರಬೇಕಾಗಿತ್ತು, ಆದ್ರೆ ಸಂಸದೆ ಸುಮಲತಾ ಇನ್ನು ಬಿಜೆಪಿಗೆ ಸೇರಿಲ್ಲ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಆದ್ರೂ ನಮ್ಮ ವರಿಷ್ಠರು ಅವರ ಜೊತೆಗೆ ಮಾತನಾಡಿದ್ದಾರೆ, ಸುಮಲತಾ ಅವರ ಮನವೊಲಿಸುವ ಕೆಲಸ ಮಾಡಿದ್ದಾರೆ. ಇಷ್ಟಾದ್ಮೇಲೂ ಕೂಡ ಮುಂದಿನ ತೀರ್ಮಾನ ಅವರಿಗೆ ಬಿಟ್ಟದ್ದು ಅಂತ ಕಲಬುರಗಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಸುಮಲತಾ ವಿಚಾರವಾಗಿ ಆರ್ ಅಶೋಕ್ ಕೊಟ್ಟಂತಹ ಕ್ಲಾರಿಟಿ. ಅವರು ಬಿಜೆಪಿಗೆ ಇನ್ನೂ ಕೂಡ ಸೇರಿಲ್ಲ, ಜೊತೆಗೆ ಕಳೆದ ಬಾರಿ ಚುನಾವಣೆ ನಾವೆಲ್ಲೂ ಕೂಡ ಅವರಿಗೆ ಸಪೋರ್ಟ್ ಮಾಡಿಲ್ಲ. ನಾನು ಇನ್ಚಾರ್ಜ್ ಆಗಿದ್ದೆ, ಮಂಡ್ಯಾಗ ಇನ್ಚಾರ್ಜ್ ಆಗಿದ್ದೆ, ಮತ್ತು 15 ದಿನ ಅಲ್ಲೇ ನಾನು ಕೆಲಸ ಮಾಡಿದ್ದೆ. ನಾವು ಬೆಂಬಲವನ್ನು ಕೊಟ್ಟಿರಿ, ಓಪನ್ ಬೆಂಬಲವನ್ನು ಕೊಟ್ಟಿರಿ. ಅವರು ಗೆದ್ದಾದ ಮೇಲೆ 6 ತಿಂಗಳಲ್ಲಿ ಅವ್ರಿಗೆ ಅವಕಾಶ ಇತ್ತು, ಅವರು ಸೇರ್ಬೋದಾಯಿತು, ಯಾವುದಾನ ಪಾರ್ಟಿಗೆ ಸೇರ್ಬೋದಾಯಿತು. ಅವರು ಯಾಕೋ ಗೊತ್ತಿಲ್ಲ, ಮನಸ್ಸು ಮಾಡಲಿಲ್ಲ, ಸೇರಲಿಲ್ಲ. ಕೊನೆ ಒಂದು ವರ್ಷ ಇದ್ದಂಗೆ ಹಿಂದೆ ಅವರು ಬಿ ಜೆ ಪಿಗೆ ಸೇರೋಕ್ಕಾಗಲ್ಲ, ಯಾಕೆಂದರೆ ಲೀಗಲಿ ಸೇರೋಕ್ಕೆ ಅವಕಾಶ ಇಲ್ಲ, 6 ತಿಂಗಳ ಒಳಗಡೆ ಸೇರಬೇಕು. ಅದರಿಂದ ಬಿ ಜೆ ಪಿಗೆ ಅವರು ಸೇರಿಲ್ಲ. ಅವರು ಲೋಕಸಭೆಯಲ್ಲಿ ಎಲ್ಲ ನಮ್ಮ ಬಿಲ್லுಗಳಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ, ಹೊರಗಿನ ಬೆಂಬಲವನ್ನು ಕೊಟ್ಟಿದ್ದಾರೆ. ಇಷ್ಟಿದ್ರೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರ ಜೊತೆ ಎಲ್ಲರೂ, ಪ್ರಧಾನಮಂತ್ರಿಗಳಿಂದ ಹಿಡಿದು ನಡ್ಡಾ ಅವರು, ಅಮಿತ್ ಶಾ ಅವರು ಎಲ್ಲರೂ ಕೂಡ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯ ಭವಿಷ್ಯ ಇದೆ. ಕೇಂದ್ರ ನಾಯಕರು ಮನವೊಲಿಸಿದ್ದಾರೆ, ನೋಡಬೇಕು. ಉಳಿದಿದ್ದು ಅವ್ರ ತೀರ್ಮಾನಕ್ಕೆ ಬಿಟ್ಟದ್ದು. ಕೇಂದ್ರ ನಾಯಕರು ಅವ್ರಿಗೆ ಮನವೊಲಿಸಿದ್ದಾರೆ. ನಾನು ಇನ್ಚಾರ್ಜ್ ಆಗಿದ್ದೆ, ಮಂಡ್ಯಾಗ ಇನ್ಚಾರ್ಜ್ ಆಗಿದ್ದೆ, ಮತ್ತು 15 ದಿನ ಅಲ್ಲೇ ನಾನು